ಈ ಬೆಂಗಳೂರು ವೆದರ್ ಬಂದ್ಬಿಟ್ಟು ಈ ನಮ್ಮ ಹುಡುಗಿರು ಮನ್ಸಿದ್ದಂಗೆ ಬರ್ತಾ ಬರ್ತಾ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಜನನೂ ಚೇಂಜ್ ಆಗ್ಬಿಟ್ಟವ್ರು. ಇವಾಗ ಕುಡ್ದ್ಬಿಟ್ಟಿದೆ ಅನ್ಸುತ್ತೆ. ಸೀದಾ ಹೊಡೆದು ಆಟೋ ಮೇಲ್ಗಡೆ ಹಿಂಗೆ ಫ್ಲಿಪ್ಪಾಗಿ ಕೆಳಗಡೆ ಬಿದ್ದ. ಈ ಒಣ್ಣ ಏನೋ ಬರ್ಸವ್ರಲ್ಲ ಆಟೋ ಮೇಲೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುಧೋನ್ ವಿಲ್ಸ್ ಕನ್ನಡ. ನನ್ನಂತ ಸೂಪರಾಗಿ ನೀವು ಸೂಪರಾಗಿದ್ದೀರಾ ಅಂತ ಅನ್ಕೊತೀನಿ. ಹಂಗೆ ಚೆನ್ನಾಗಿರಿ. ಬನ್ನಿ, ಇನ್ನೇನು ಟೈಮ್ ಆಯಿತು ಹೊರಡೋಣ ಮನೆಗೆ. ನೇನು ಕ್ಲಾಸ್ ಏನು ಒಂದು ಅಟೆಂಡೆನ್ಸ್ ಸಿಕ್ಕಿಲ್ಲ ಇವತ್ತು. ಸುಮ್ಮನೆ ವೇಸ್ಟ್ ಆಯ್ತು ಇವತ್ತು, ಫುಲ್ ವೇಸ್ಟ್ ಇವತ್ತು. ಈ ಸೈಡ್ ಬಂದಿದೆ ವೇಸ್ಟು. ಎಕ್ಸಾಸ್ಟ್ ಹಾಕ್ಸ್ಬೇಕು ನಾವು ಇದಕ್ಕೆ. ಎಕ್ಸಾಸ್ಟ್ ಹಾಕ್ಸ್ಬೇಕು. ಇನ್ನೂ ಕೆಲಸಗಳಿವೆ. ಒಂದು ಟಾಪ್ ರ್ಯಾಕ್ ಅಂತೂ ಬೇಕೇ ಬೇಕಿಲ್ಲ. ನಂಗೆ ಟೂರಿಂಗೇ ಮಾಡೋಕ್ಕಾಗಲ್ಲ. ಟೂರಿಂಗ್ ಮಾಡಬೇಕು, ಪ್ಲ್ಯಾನ್ಗಳಿವೆ, ಮಾಡೋಣ. ಯಾರಕ್ಕ ಇಲ್ಲಿ ಜಿಮ್ಮು ಡೆಡಿಕೇಶನ್ನು ಬರಲಿ. ಅಯ್ಯೋ ಆದರೂ ಇಲ್ಲಿ ಇದೆಲ್ಲ ಬ್ಯಾರಿಗೇಟೆಲ್ಲ ಹಾಕೊಂಡು ಹಿಂಸೆಗಳಪ್ಪ. ಐತ ಜಾಗ? ಅಯ್ಯೋ ಐತಪ್ಪ. ಅವು ಏನಪ್ಪ ಗಾಡಿಗಳು ಬರ್ತಾನೆ ಇವೆ. ನೋಡಿದೆ ಬರೋಣ, ನೋಡಿದೆ. ನೆನ್ನೆ ಇಲ್ಲೊಂದು ಆಕ್ಸಿಡೆಂಟ್ ಆಯಿತು. ಯಾವ ಥರ ಅಂತೀರಾ? ಹಿಂಗೆ ಆಟೋ ಹಿಂಗೆ ಹೋಯ್ತೈತೆ. ಲೈಕ್ ಹೀರೋ ಹೊಂಡಾದವನು ಕುಡ್ದ್ಬಿಟ್ಟಿದೆ ಅನಿಸುತ್ತೆ. ಸೀದಾ ಹೊಡೆದು ಆಟೋ ಮೇಲ್ಗಡೆ ಹಿಂಗೆ ಫ್ಲಿಪ್ಪಾಗಿ ಕೆಳಗಡೆ ಬಿದ್ದ. ಕ್ರೇಜಿ ಅಂದ್ಕೊಳ್ಳಿ. ಈ ಒಣ್ಣ ಏನೋ ಬರ್ಸವ್ರಲ್ಲ ಆಟೋ ಮೇಲೆ. ಬೇಡಿ ತಿಂದರೆ ನೀಡಿದಷ್ಟು, ದುಡಿದು ತಿಂದರೆ ಬೇಕಾದಷ್ಟು. ಹ್ಯಾಂಡ್ಸ್ ಆಫ್, ಹ್ಯಾಂಡ್ಸ್ ಆಫ್. ಅದಕ್ಕೆ ಕೆಲಸ ಮಾಡಿಕೊಂಡು ದುಡಿದು ತಿನ್ನಬೇಕು. ಸಖತ್ತಾಗಿರಲ್ಲ ಇನ್ನು ಹಾಕ್ಸವ್ರೆ. ಅದು ಆ ಕಲೆಗಳು ಆಟೋದವ್ರಿಗೆ, ಟಿ ಟಿದವ್ರಿಗೆ ಮತ್ತು ಎಲ್ಲೋ ಬೋಲ್ಡು ಅಂದರೆ ಎಲ್ಲೋ ಬೋಲ್ಡ್ ಗಾಡಿಯವ್ರಿಗೆ ಮಾತ್ರ ಇರೋದು ಆ ಥರ ಕಲೆಗಳು. ಏನೇನು ಲೈನ್ಗಳು ಹಾಕ್ಸಿರ್ತಾರೆ ಅಂದರೆ ಹಂಗೆ ಮೋಟಿವೇಶನ್ ಆಗಬೇಕದು, ಆ ಥರ ಲೈನ್ಗಳು. ಮತ್ತು ಚಳೀಲಿ ಪೂಲ್ಗೆ ಹೋಗ್ಬೇಕು, ಅದೊಂದು ಕಾಂಟೆಂಟ್ ಮಾಡಬೇಕು ಅಂತ ಇದೆ. ಯಾರನ್ನಾರು ಹಾಕೊಂಡು ಹೋಗ್ಬೇಕು. ಅದೇ ಮೇಯ್ನ್ ಬೇಕಾಗಿರೋದು. ಆರಾಮಾಗಿ ಹೋಗೋಣ. ಕೆಲಸಗಳೈತೆ ಇವತ್ತು, ಯೋಗ ಕ್ಲಾಸ್ಗಳಿಗೆ. ಆಮೇಲೆ ಲೈಕ್ ನಿಮಗೇನಾದರೂ ವೆಯ್ಟ್ ಲಾಸ್ ಆಗಬೇಕು, ಇಲ್ಲ ವೆಯ್ಟ್ ಗೇನ್ ಆಗಬೇಕು, ಅದು ವಿತೌಟ್ ಮೆಡಿಕೇಷನ್ಸ್ ಅಂದರೆ ಲೈಕ್ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸೈಡ್ ಒಳಗೆ. 5 to 7 kgs ಪ್ರಾಪರ್ ಪಕ್ಕಾ ರಿಸಲ್ಟ್ ಇರುತ್ತೆ ನಿಮಗೆ ವೆಯ್ಟ್ ಲಾಸ್ ಒಳಗೆ. ಲೈಕ್ ಶೇರ್ ಮಾಡಿ ನಿಮಗೆ ಫ್ರೆಂಡ್ಸ್ಗೆಲ್ಲ. ಲೈಕ್ ಸೋಂಬೇರಿಗಳಿರ್ತಾರಲ್ಲ, ಅಯ್ಯೋ ಅದು ಮಾಡಬೇಕು, ಅಯ್ಯೋ ಇದು ಮಾಡಬೇಕು ಅಂತ. ಲೈಕ್ ಮನೆ ಫುಡ್ ಒಳಗೇ ಡಯಟ್ ಕೊಡ್ತಾರೆ, ನಿಮಗೂ ಹೆಲ್ಪ್ ಆಗುತ್ತೆ. ಏನು ಗುರು ಇವತ್ತು ಬಿಸಿಲು ಒಂದು ಕಡೆ, ಟ್ರಾಫಿಕ್ ಇನ್ನೊಂದು ಕಡೆ. ಹಳೆ ದಿನಗಳೇ ಚೆನ್ನಾಗಿತ್ತು. ನೀವೇನೇನು ತಿಂದೀರಾ ಹೇಳಿ? ಆ 2 ರೂಪಾಯಿದು ಸ್ಟಾರ್ ಬರ್ತಾಯಿತ್ತಲ್ಲ ಒಂದು ಪ್ಯಾಕೆಟ್ ಒಳಗೆ, ಅದು. ಆಮೇಲೆ ಚಾಕೋ ಡಿಪ್ಪು. ಇವಾಗ ಚಾಕೋ ಡಿಪ್ ಅಂತೀವಿ, ಅವಾಗ ಅದೇ ನಮಗೆ ಕಿಂಡರ್ ಜಾಯ್. ಹಳೆ ದಿನಗಳೇ ಕ್ರೇಜಿ ಅಂದ್ಕೊಳ್ಳಿ. ಆವಾಗಲೇ ನೆಮ್ಮದಿಯಾಗಿತ್ತು ದಿನಗಳು. ಬರ್ತಾ ಬರ್ತಾ ಜನ್ರೇಷನ್ ಚೇಂಜ್ ಆಗ್ತಾ ಆಗ್ತಾ ಜನನೂ ಚೇಂಜ್ ಆಗ್ಬಿಟ್ಟವ್ರು. ಇವಾಗ ನಮ್ಮ ಜನ್ರೇಷನ್ ಅವ್ರಿಗೆಲ್ಲ ಬಂದು ಕೇಳಿದ್ರೆ ಅವೆಲ್ಲ ಏನೂ ಗೊತ್ತಿರಲ್ಲ. ಆಮೇಲೆ ಮಾಮ ಚೋಚೋ ಅಂತ ಬರ್ತಾಯಿತ್ತಲ್ಲ, ಗ್ಯಾಪ್ನ ಇದೆಯಾ? ಶೇರ್ ಮಾಡಿ, ಯಾರ ಜೊತೆ ತಿಂತಾಯಿದ್ರಿ ನೀವು ಅಂತ ನಿಮ್ಮ ಫ್ರೆಂಡ್ಗೆ. ಲೈಕ್ ನೀವು ಏನಾದರೂ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಲೈಕ್ ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ, ಎಷ್ಟು ಕಷ್ಟಪಟ್ಟೀನಿ ಗೊತ್ತಾ. ಇದೊಂದು ವಿನ್ ನಾಯ್ಸು. ನಾನು ಯಾರಿಗೂ ಕೇಳೇ ಇಲ್ಲ ಅನ್ನೋ ಥರನೇ ಇಲ್ಲ, ಎಲ್ಲರಿಗೂ ಕೇಳ್ಬಿಟ್ಟಿದ್ದೀನಿ. DV ಬ್ರೋ ಇಂದ ಹಿಡಿದು ಟ್ರಿಪಲ್ ರಶ್ ಬ್ರೋ, ಇನ್ನು ತುಂಬ ಜನ, ಬೇಜಾನ್ ಜನನ ಕೇಳ್ಬಿಟ್ಟಿದ್ದೀನಿ. ಲೈಕ್ ಎಲ್ಲ ಹೇಳ್ತಾಯಿದ್ರು. ಲೈಕ್ ನನಗೆ ಹೆಂಗೆ ಅಂದರೆ ಯಾವುದೇ ಹೆಲ್ಮೆಟ್ ತಗೋ, ಏನೇ ಮಾಡು, ಕೊನೆಗೆ ಇಟ್ ವಿಲ್ ಬಿ ಲೈಕ್ ಫಕ್ಡ್ ಅಪ್. ಸೈಕ್ ಆಗ್ತಾಯಿತ್ತು ಕೊನೆಗೆ. ಇಲ್ಲಿ ನೋಡಿ, ಡೆವಿಲ್ ಡಿ ಬಾಸ್. ನಮ್ಮ ಆಟೋದವರು, TT ಅವರಂತೂ, ಬೇರೆಯವರೆಲ್ಲ ಬರೀ ನವಂಬರ್ 1ನೇ ತಾರೀಕು ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. ಇಲ್ಲಿ ನೋಡಿ, ಆಟೋ ಮೇಲೆ ಜೈ ಭುವನೇಶ್ವರಿ. ನಮ್ಮ ಆಟೋದವರು ಮತ್ತು TT ಅವ್ರು ಮಾತ್ರ 325 ದಿನವೂ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ.
ಈಗ ನನಗೂ ಆಸೆಗಳಿದೆ ಬೇಗ ಸೂಪರ್ ಬೈಕ್ ಈಸ್ಕೋಬೇಕು ಅಂತಲ್ಲ, ಬಟ್ ಏನು ಮಾಡ್ತೀರಾ ಕಮಿಟ್ಮೆಂಟ್ಗಳು. ಹೇಳ್ತಲ್ವಾ, ಇಫ್ ಬೇರೆಯವ್ರ ಮನೇಲಿ ಆಸ್ತಿ ಗೀಸ್ತಿ ಅನ್ನೋ ಥರ ನಮ್ಮ ಮನೆಗಳಲ್ಲಿ ಕೊಟ್ಬಿಟ್ಟಿದ್ದಿದ್ರೆ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ಗಳೆಲ್ಲ ಎಲ್ಲೆಲ್ಲೋ ಇರ್ತಾಯಿದ್ರು. ನೋಡಿ, ದೇವರು ನಮಗೆ ಈ ಸ್ಕಿಲ್ ಕೊಟ್ಟವನೇ ಕಾಂಟೆಂಟ್ ಕ್ರಿಯೇಟ್ ಮಾಡೋದನ್ನ. ಬಟ್ ಅಂಥವ್ರು ನೋಡಿ ಮನೇಲಿ ಚೆನ್ನಾಗಿ ಕಾಸು ಮಾಡಿರ್ತಾರೆ. ಎಲ್ಲೋ ರೇರ್ ಆಫ್ ರೇರ್ ನೀವು ನೋಡೋದು. ಶಿಸ್ತಾಗಿರೋರು, ಜಿಮ್ಗೆ ಹೋಗೋರು, ಅದೆಲ್ಲ ಹೆವಿ ಅಭ್ಯಾಸಗಳು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಸಿಗರೇಟು, ಎಣ್ಣೆ ಅಂದ್ಕೊಂಡು ಇನ್ನೇನು ಕಾಸು ಇರುತ್ತಲ್ಲ, ಕಾಸೇ ಎಲ್ಲ ಆಗುತ್ತೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಎಲ್ತ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅಯ್ಯೋ ಹೆವಿ ಬಿಸಿಲೈತೆ ಗುರು. ಡಿಟೇನ್ ಹಚ್ಕೊಬಂದೆ ಇವತ್ತು. ಹೆವಿ ಟ್ರಾಫಿಕ್, ಹೆವಿ ಬಿಸಿಲು. ಅದು ಈ ಸುಮ್ಮನಳ್ಳಿಲಿ ಬಂದು ತಗ್ಲಾಕೊಂಡ್ರೆ ಡನ್ ಆ್ಯಂಡ್ ಡಸ್ಟೆಡು. ಕ್ಯಾಮ್ರಾನು ಬಿಸಿ ಆಗ್ಬಿಡುತ್ತೆ ಸೈಕಾಜಿ. ಹೆವಿ ಬಿಸಿಲು ಗುರು. ಈ ಬಸ್ಸವ್ರಂತ ಎದೆ ಮೇಲೆ ಬರ್ತಾರಪ್ಪ. ಶೆಟ್ಟೀಸ್ ಧನ್ಯ ಅಂತ ಹಾಕ್ಸವ್ರಲ್ಲ, ಎಲ್ಲೋದ್ರೂ ತಿರುವು ಇಲ್ಲಿ ಬಂದು ನಿಂತ್ಕೊಬೇಕಾಗುರು. ಹೆವಿ ಬಿಸಿಲೈತಿ ಇವತ್ತು. ಇಷ್ಟು ದಿನದೆಲ್ಲ ಇವತ್ತೇ ಬಿಸಾಕ್ತಾಯ್ತು ಈಚೆಗೆ. ಇಷ್ಟು ದಿನ ಕೊಟ್ಟಿಲ್ವ ಕ್ರೇಜಿ ವೆದರ್ ನನ್ನ ಮಕ್ಕಳ ಓಡಾಡ್ರಿ ಬಿಸಿಲೊಳಗೆ ಅಂತ. ಆಮೇಲೆ ನನಗೆ ಬಂದು ಪ್ರಾಪರಾಗಿ ಎಡಿಟ್ ಮಾಡೋಕ್ಕೆ ಗೊತ್ತಿಲ್ಲ. ಅದಕ್ಕೆ ರೀಲ್ಸ್ ಎಲ್ಲ ಕಾಂಟೆಂಟ್ ಮಾಡೋದು ಅವೆಲ್ಲ ಕಷ್ಟ. ಸೊ ಯಾರು ಲೈಕ್ ಇಂಟ್ರೆಸ್ಟೆಡ್ ಇದ್ದರೆ ಲೈಕ್ DM ಮಾಡಿ ಎಡಿಟ್ ಮಾಡಿಕೊಡ್ತೀರಾ. ಲೈಕ್ ಯಾರು ಹೊಸಬ್ರು, ಲೈಕ್ ನಿಮಗೂ ಹೆಲ್ಪ್ ಆಗಬೇಕು, ನನಗೂ ಹೆಲ್ಪ್ ಆಗಬೇಕು. ಕೊಲ್ಯಾಬ್ ಮಾಡಿ ಸ್ಟಾರ್ಟಿಂಗು ಹಂಗೆ ಚೆನ್ನಾಗಿ ಹೋಗ್ತಾಯಿದ್ರೆ ನಾನು ಏನಿದೆ ಅದು ನಿಮ್ಗೆ ಪೇ ಮಾಡ್ತೀನಿ. ಲೈಕ್ ನನಗೆ ಹಂಗೆ ರೀಚ್ ಸಿಗಬೇಕು ನಿಮ್ಮ ಎಡಿಟ್ಗಳು. ಆ ಥರ ಎಲ್ಲ ಸಿಕ್ದಂಗೆ ನಾನೇ ಪೇ ಮಾಡ್ತೀನಿ ನಿಮಗೆ. ಈ ಗಾಡಿಗೆ ದೃಷ್ಟಿ ತೆಗಿಬೇಕಪ್ಪ ಫಸ್ಟು. ಹೆವಿ ದೃಷ್ಟಿ ಆಗ್ಬಿಡೈತೆ ಗಾಡಿಗೆ. ಅಯ್ಯೋ ಮಾತೇ ಹೇಳೋಕ್ಕಾಗ್ತಾಯಿಲ್ಲ. ಮಳೆ ನಿಂತಾಯ್ತಾ? ಅಯ್ಯೋ ಗುರು, ಮಳೆ ನಿಂತೈತೆ. ಮಳೆ ಬರ್ತಾಯ್ತು ಗುರು. ಒಂದು ಕಡೆ ಮಳೆ ಅಂತ, ಇನ್ನೊಂದು ಕಡೆ ಬಿಸಿಲು. ಈ ಬೆಂಗಳೂರು ವೆದರ್ ಬಂದ್ಬಿಟ್ಟು ಈ ನಮ್ಮ ಹುಡುಗಿರು ಮನ್ಸಿದ್ದಂಗೆ ಸಡನ್ನಾಗಿ ಚೇಂಜ್ ಆಗಿಬಿಡುತ್ತೆ. ಏನಂತೀರಾ ಬಾಯ್ಸ್? ನಿಜ ಅಲ್ವಾ? ಒಂದೊಂದು ಸೆಕೆಂಡ್ಗೆ ಹಂಗೆ ಶಿಫ್ಟು ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಹುಡುಗಿರ ಮನಸ್ಸನ್ನು ಹಂಗೇನೆ, ಒಂದು ಸೆಕೆಂಡ್ಗೆ ಇದ್ದಿದ್ದು ಇನ್ನೊಂದು ಸೆಕೆಂಡ್ಗೆ ಇರಲ್ಲ. ಹೆವಿ ಕೆಲಸಗಳೈತೆ ಗುರು ಇವತ್ತು. ಮತ್ತು ಮೇಯ್ನಾಗಿ ಯಾರು ಹೊಸಬ್ರು ವ್ಲಾಗ್ನ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕಾಂಟೆಂಟ್ಗಳು ಹಾಕ್ತಾಯಿದ್ದೀನಿ. ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಯೂಟ್ಯೂಬ್ ಒಳಗೆ. ಲೈಕ್ ನನ್ನ ಇನ್ಸ್ಟಾಲಿ ನಮ್ಮ ಇನ್ಸ್ಟಾ ಫ್ಯಾಮ್ಗೆಲ್ಲ ಇನ್ನೂ ಯಾರು ನಂಗೆ ಗೊತ್ತಿರೋರೇ ಇವಾಗ ಹೆಂಗಾಗ್ಬಿಡೈತೆ ಗೊತ್ತಾ? ಹೆಂಗಾಗ್ಬಿಡೈತೆ ಅಂದರೆ ನಮ್ಗೆ ಗೊತ್ತಿರೋರಿಗಿಂತ ಗೊತ್ತಿಲ್ಲದಲ್ಲೇ ಇರೋರದೇ ಸಪೋರ್ಟ್ ಜಾಸ್ತಿ ಸೋಷಿಯಲ್ ಮೀಡಿಯಲ್ಲಿ. ನಮ್ಗೆ ಗೊತ್ತಿರೋರು ಏನು ಅಂದರೆ ಒಂದು ಸ್ಟೋರಿಗೆ ಹಾಕಲ್ಲ ಗುರು ಯಾರೂ. ನಂಬರ್ ಬೋಲ್ಡೇ ಇಲ್ಲ. ನನ್ನ ಎಕ್ಸ್ಪಲ್ಸ್ ಒಳಗೂ ಅಷ್ಟೇ, ನಾನು ನಂಬರ್ ಬೋಲ್ಡ್ ಮಾಡಿಲ್ಲ. ನಂತರ ರ್ಯಾಲಿ ಇರಲಿಲ್ಲ, ನಾರ್ಮಲ್ ಇತ್ತು. ಬಟ್ ಎಕ್ಸ್ಪಲ್ಸು ನೆಕ್ಸ್ಟ್ ಲೆವೆಲ್ ಗಾಡಿ ಗುರು. ಲೈಕ್ ನಾನು ಈ ಗಾಡಿ ಇಸ್ಕೊಂಡೆ ಅಂತ, ಈ ಗಾಡಿ ಚೆನ್ನಾಗಿದೆ ಅಂತ ಆ ಗಾಡಿನ ಡಿಗ್ರೇಡ್ ಮಾಡಲ್ಲ. ವೆನ್ ಇಟ್ ಕಮ್ಸ್ ಟು ಆಫ್ ರೋಡ್ ಆ್ಯಂಡ್ ಟೂರಿಂಗ್, ನೆಕ್ಸ್ಟ್ ಲೆವೆಲ್ ಗಾಡಿ ಅದು. ನಾನು ಬನ್ನಿ ಆಫೀಸ್ ಹತ್ರಕ್ಕೆ ಬಂದೆ, ಮೈನಾಗಿ ಹೊಡ್ತೀನಿ. ಸೊ ಕಾಂಟೆಂಟ್ ಇಷ್ಟ ಆಯಿತು ಅನ್ಸುತ್ತೆ. ಸೊ ಮೈನಾಗಿ ಏನು ಮಾಡ್ಬೇಕು ಗೊತ್ತಲ್ಲ ನಿಮಗೆ? ಬೇಗ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.